ಮಧ್ಯಪ್ರಾಚ್ಯ ಸಂಘರ್ಷದಿಂದಾಗಿ ಭಾರತದಲ್ಲಿ ಕಮರ್ಷಿಯಲ್ ಸಿಲಿಂಡರೇ ಸಿಗ್ತಾ ಇಲ್ಲ. ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ ಜನ. ಇದರ ಮಧ್ಯದಲ್ಲೀಗ ಪೆಟ್ರೋಲ್ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಬಳ್ಳಾರಿಯಲ್ಲಿ ಪ್ರೀಮಿಯಂ ಪೆಟ್ರೋಲ್ ದರ 2 ರೂಪಾಯಿ ಹೆಚ್ಚಳವಾಗಿದೆ. ಯುದ್ಧದ ನೆಪದಲ್ಲಿ ವಸ್ತುಗಳ ದರ ಏರಿಕೆ ಅಂತ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ 111 ರೂಪಾಯಿ 37 ಪೈಸೆ ಇದ್ದಂತಹ ದರ ಇವತ್ತು 113 ರೂಪಾಯಿ 53 ಪೈಸೆ ಹೆಚ್ಚಳವಾಗಿದೆ. ಪೆಟ್ರೋಲ್ ಡೀಸೆಲ್ ಏರಿಕೆ ಆದರೆ ಎಲ್ಲ ವಸ್ತುಗಳು ಕೂಡ ದುಬಾರಿ ಆಗತ್ತೆ. ಪೆಟ್ರೋಲ್ ದರ ಏರಿಕೆಯಾಗಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ನಿನ್ನೆಯಿಂದ ಪೆಟ್ರೋಲ್ ದರ ಏರಿಕೆ ಆಗ್ತದೆ. ತಾವಿಲ್ಲಿ ನನ್ನ ಎಡಭಾಗದಲ್ಲಿ ನೋಡ್ತಿರ್ಬೋದು. ಏನು ಬಳ್ಳಾರಿಯ ನಾವು ಪ್ರತಿಷ್ಠಿತ ಪೆಟ್ರೋಲ್ ಬಂಕ್ ಒಂದು ಹತ್ರ ಇದ್ದೇವೆ. ಏನಂದರೆ ಸಾಮಾನ್ಯ ಪೆಟ್ರೋಲ್ ಮತ್ತು ಡೀಸೆಲ್ ದರ ಅದರಲ್ಲಿ ಯಾವುದೇ ರೀತಿಯಂಥ ಏರಿಕೆ ಆಗಿಲ್ಲ. ಆದರೆ ಪ್ರೀಮಿಯಂ ಅಂದರೆ ಹೈ ಕ್ವಾಲಿಟಿ ಪೆಟ್ರೋಲ್ ಅಂತ ಏನು ಹೇಳ್ತಾರೆ ಅದರ ದರದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿದೆ. ನಿನ್ನೆ 111 ರೂಪಾಯಿ ಇದ್ದಂಥ ಬೆಲೆ ಇವತ್ತು 113 ರೂಪಾಯಿ 113.53 ಪೈಸೆ ಆಗ್ತಕ್ಕಂಥ ದರ ಏರಿಕೆ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಸಾಮಾನ್ಯ ಪೆಟ್ರೋಲ್ ದರ ಏರಿಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅನ್ನೋದನ್ನು ತೋರಿಸ್ತಕ್ಕಂಥ ಒಂದು ಮುನ್ಸೂಚನೆ ಅನ್ನೋಂಥ ಮಾತುಗಳು ಕೂಡ ಇದೀಗ ಕೇಳಿಬರ್ತಾ ಇದೆ. ಸಾಕಷ್ಟು ಜನರು ಈಗಾಗಲೇ ಅಡಿಗೆ ಅನಿಲ ಸೇರಿದಂತೆ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಸಾಕಷ್ಟು ಪರದಾಡಿದ್ರು. ಇದೀಗ ಪೆಟ್ರೋಲ್ ಕೂಡ ಎಲ್ಲೋ ಒಂದು ಕಡೆ ಸಿಗ್ತದಾ ಇಲ್ವಾ ಅನ್ನೋಂಥ ಒಂದು ಆತಂಕವನ್ನು ಕೂಡ ಸಾಕಷ್ಟು ಜನರು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಪೆಟ್ರೋಲ್ ಬಂಕ್ ಇದ್ದಾರೆ, ಅವ್ರನ್ನೇ ಕೇಳಬನ್ನಿ. ಪ್ರೀಮಿಯಂ 111 ರೂಪಾಯಿ 37 ಪೈಸೆ ಇತ್ತು. ಇವತ್ತು ಎಷ್ಟು 113.53 ಪೈಸೆ. ಜನ ಏನು ಕೇಳ್ತಾರೆ ಸರ್ ನಿಮಗೆ? ಪೆಟ್ರೋಲ್ ಸಿಗುತ್ತೆ ಅಲ್ಲ ಇದೇ ಕೇಳ್ತಾರೆ ಸರ್. ಪೆಟ್ರೋಲ್ ಸಿಗ್ತದೆ ಇಲ್ಲ, ರೇಟ್ ಜಾಸ್ತಿ ಆಗೈತೆ ಇಲ್ಲ ಅಂತ ಕೇಳ್ತಾರೆ. ದಿನ ಅದೇ ಕೇಳ್ತಾರೆ. ಈಗ ನಮಗೊಬ್ಬರಿಗೆಲ್ಲ ಇಡೀ ದೇಶಕ್ಕೆ ಇದು ಪೆಟ್ರೋಲ್ ಆಗಲಿ ಅಡುಗೆ ಅನಿಲ ಆಗಲಿ ಎಲ್ಲವುದು ಜಾಸ್ತಿ ಆಗ್ತತೆ. ಸಾಮಾನ್ಯ ಜನರ ಮೇಲೆ ಇದು ಹೊರೆ ಬೀಳ್ತಾ ಇದೆ. ಇದು ಏನು ಯುದ್ಧ ಅಂತೇಳಿ ಮೊನ್ನೆ ನಾವೇನು ನೋಡಿದಾಗ ಕೆಲವು ಪತ್ರಿಕೆಗಳಲ್ಲಿ ಏನು ಅದಕ್ಕೆ ಅವಶ್ಯಕತೆಯೇ ಇಲ್ಲ, ಬಿಲ್ಲೇ ಒಂದು ರೇಟ್ ಇದ್ದರೆ ಅವರೇ ಸಪ್ರೇಟ್ ಒಂದು ಬಿಲ್ ಬರೆದು 450 ರೂಪಾಯಿ ಜಾಸ್ತಿ ಮಾಡಿ ಹಾಕಿದ್ದಾರೆ ಗ್ರಾಹಕರಿಗೆ. ಪ್ರತಿಯೊಂದು ಯುದ್ಧ ಮೇಲೆ ಹಾಕ್ತಾರೆ, ಸಾಮಾನ್ಯ ಜನರ ಮೇಲೆ ಯುದ್ಧ ನಡೀತೈತೆ ಅದಕ್ಕೆ ರೇಟ್ ಜಾಸ್ತಿ ಮಾಡಿವಿ ಹಂಗ ಹಿಂಗೆ ಅಂತೇಳಿ. ಕೆಲವು ಅಧಿಕಾರಿಗಳು ಅಡುಗೆ ಅನಿಲ ಸಾಕಷ್ಟು ಸ್ಟಾಕ್ ಇದೆ ಆದರೆ ಯಾರು ಭಯಪಡುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಅಧಿಕಾರಿಗಳು ಹೇಳಿದ್ರು ಕೂಡ ಈ ಸಿಲಿಂಡ್ರ್ ಕೊಡೋರಾಗಲಿ ಅವ್ರೇನು ಮಾಡ್ತಾರೆ, ಇಲ್ಲ ರೇಟ್ ಜಾಸ್ತಿ ಆಗೈತೆ ಅಂತೇಳಿ ಅಡುಗೆ ಅನಿಲ ಭಾಳ ತೊಂದರೆ ಆಗಿದೆ, 1 ತಿಂಗಳಾಗೋವರೆಗೆ ಬುಕ್ಕಿಂಗ್ ಇಲ್ಲ ಅಂತೇಳಿ ನನಗೆ ಮೆಸೇಜ್ ಬಂದಿದೆ. ಆವಾಗ 15 ದಿವಸಕ್ಕೆ ಒಂದ್ಸಲ ಸಿಲಿಂಡ್ರ್ ಕೊಡ್ತಾಯಿದ್ರು, ಕೇಳಿದಷ್ಟು ಕೊಡ್ತಾಯಿದ್ರು. ಸ್ಟಾಕ್ ಇದ್ರು ಕೂಡ ಯಾಕೆ ಕೊಡ್ತಾ ಇಲ್ಲ? 1 ತಿಂಗಳವರೆಗೆ ಬುಕ್ಕಿಂಗೇ ಮಾಡ್ಕೊಂಬಂಗಿಲ್ಲ. ನಾವು ಬುಕ್ಕಿಂಗ್ ಮಾಡಿದ ಮೇಲೆ 15 ದಿವಸ 1 ವಾರ ಆದಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಜಾಸ್ತಿ ಆಗಿದೆ. ಇದು ಏನಾಯ್ತಲ್ಲಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಇದು ಅನಿವಾರ್ಯ ಐತಾ, ಪೆಟ್ರೋಲ್ ಜಾಸ್ತಿ ಮಾಡಲಿಕ್ಕೆ ತೊಂದರೆ ಆಗೈತಾ ಇಲ್ಲ ಅಂತೇಳಿ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಇದು ಇತ್ಯರ್ಥ ಮಾಡಬೇಕಂತೇಳಿ ನನ್ನ ಅಭಿಪ್ರಾಯ. ಇದು ಜನಸಾಮಾನ್ಯರು ಹೇಳ್ತಕ್ಕಂಥ ಒಂದು ಮಾತು. ಎಲ್ಲೋ ದೇಶದಲ್ಲಿ ಯುದ್ಧ ಆಗ್ತಾ ಇದೆ, ಅದರ ಇಂಪ್ಯಾಕ್ಟೇಷನ್ ಅಂತ ಹೇಳ್ಕೊಂಡು ಕೆಲವು ಅವಶ್ಯಕತೆ ಇದ್ದರೂ ಅವಶ್ಯಕತೆ ಇಲ್ಲದೇ ಇದ್ದರೂ ದರವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇದು ಜನಸಾಮಾನ್ಯರ ಮೇಲೆ ಅತಿ ಹೆಚ್ಚು ಹೊರೆ ಬೀಳ್ತಾ ಇದೆ. ಇದ್ರ ಬಗ್ಗೆ ಒಂದಷ್ಟು ಸಂಬಂಧಪಟ್ಟವರು ಗಮನ ಹರಿಸಬೇಕು ಅನ್ನೋಂಥ ಒಂದು ಗ್ರಾಹಕರು ಮತ್ತು ಜನಸಾಮಾನ್ಯರು ಹೇಳ್ತಕ್ಕಂಥ ಒಂದು ಒತ್ತಾಯದ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.